ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಆಲೂರು ಗ್ರಾಮ ಪಂಚಾಯಿತಿಯಲ್ಲಿ ಕಾಟಾಚಾರಕ್ಕೆ ನಡೆದ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಸದಸ್ಯರಿಗೆ ತರಬೇತಿ ಕಾರ್ಯಕ್ರಮ. ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ, ಚಾಮರಾಜನಗರ ಜಲಜೀವನ್ ಮಿಷನ್ ಮತ್ತು ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಕುರಿತು ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಸದಸ್ಯರಿಗೆ ತರಬೇತಿ ಕಾರ್ಯಕ್ರಮವನ್ನು ಚಾಮರಾಜನಗರ ತಾಲೂಕಿನ ಆಲೂರು ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಸದಸ್ಯರಿಗೆ ತರಬೇತಿಯು ಸ್ಥಳೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವಂತಹ ಸಮಿತಿಯ ಸದಸ್ಯರಿಗೆ ಜಲಜೀವನ್ ಮಿಷನ್ ಯೋಜನೆಯ ಕುರಿತು ಗ್ರಾಮೀಣ ಮಟ್ಟದಲ್ಲಿ ನೀರು ಹಾಗೂ ನೈರ್ಮಲೀಕರಣ ಬಗ್ಗೆ ಜನರಲ್ಲಿ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಹಾಗೂ ಯೋಜನೆ ಬಗ್ಗೆ ಜನರಲ್ಲಿ ಇರುವಂತಹ ಭಿನ್ನಾಭಿಪ್ರಾಯ ಮತ್ತು ಕೆಟ್ಟ ಆಲೋಚನೆಗಳನ್ನು ದೂರ ಮಾಡುವ ನಿಟ್ಟಿನಲ್ಲಿ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವಾಗಿದೆ. ಆದರೆ ಆಲೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ತರಬೇತಿ ಕಾರ್ಯಕ್ರಮದಲ್ಲಿ ತದ್ವಿರೋಧವಾಗಿದೆ. ಆಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 8 ಗ್ರಾಮಗಳಿದ್ದು 8 ಗ್ರಾಮಗಳಿಂದ 80 ಸದಸ್ಯರು ಇರಬೇಕು. ಆದರೆ ಈ ಕಾರ್ಯಕ್ರಮದಲ್ಲಿ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಸದಸ್ಯರು ಬೆರಳೆಣಿಕೆಯಲ್ಲಿದ್ದಾರೆ ಹಾಗೂ ಸಮಿತಿಯ ಅಧ್ಯಕ್ಷರುಗಳು ಒಬ್ಬರು ಇಲ್ಲವೇ ಇಲ್ಲ. ಹಾಗಾಗಿ ಕೋರಂ ಇಲ್ಲದೆ ತರಬೇತಿಯ ಕಾರ್ಯ ಉದ್ದೇಶವನ್ನು ಉಲ್ಲಂಘನೆ ಮಾಡಲಾಗಿದೆ. ಬೆರಳೆಣಿಕೆ ಸದಸ್ಯರು ಹಾಗೂ ಪೌರ ಕಾರ್ಮಿಕರನ್ನು ಕೂರಿಸಿಕೊಂಡು ಇಲಾಖೆಯ ವೈಭವೇಂದ್ರಪ್ಪ ಮಾಹಿತಿಯನ್ನು ಸರಿಯಾಗಿ ನೀಡದೆ ಸಂಪನ್ಮೂಲ ವ್ಯಕ್ತಿಗಳಿಲ್ಲದೆ ತರಬೇತಿಯ ಉದ್ದೇಶ ಗುರಿಗಳನ್ನು ಗಾಳಿಗೆ ತೂರಿದ್ದಾರೆ. ತರಬೇತಿ ಪಡೆಯುವ ಸದಸ್ಯರಿಗೆ ಖರ್ಚು ಮಾಡುವ ಹಣದಲ್ಲೂ ಗೋಲ್ಮಾಲ್ ಮಾಡುತ್ತಾ ಇರುವುದನ್ನು ಸದಸ್ಯರು ತರಬೇತಿ ಪಡೆಯುವ ಸದಸ್ಯರಿಗೆ ಖರ್ಚು ಮಾಡುವ ಹಣದಲ್ಲೂ ಗೋಲ್ಮಾಲ್ ಮಾಡುತ್ತಾ ಇರುವುದನ್ನು ಸದಸ್ಯರು ತಿಳಿಸಿದರು. ಹಾಗಾಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಕೈಗೊಳ್ಳುತ್ತಿರುವ ಕಾರ್ಯಕ್ರಮ ಕಾಟಾಚಾರಕ್ಕೆ ಮಾಡುತ್ತಿದೆ ಎಂಬುದು ಎದ್ದು ಕಾಣುತ್ತಿದೆ. ಈ ರೀತಿ ಜಿಲ್ಲೆಯಲ್ಲಿ ಎಷ್ಟು ಕಾರ್ಯಕ್ರಮಗಳು ಮಾಡಿ ಹಣ ದುರುಪಯೋಗ ಮಾಡಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹಾಗಾಗಿ ಕಾರ್ಯಕ್ರಮವನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇರುವ ಸಿಬ್ಬಂದಿಗಳ ಮೇಲೆ ಕ್ರಮ ಜಾರಿಯಾಗಿ ಜೆಜೆಎಂ ಗುರಿ ಧ್ಯೇಯೋದ್ದೇಶ ಈಡೇರಲಿ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ವರದಿ ಕುಮಾರ್ ಎಸ್, ಚಾಮರಾಜನಗರ. ಅಂದ್ರೆ ಪೈಪ್ ಟಾಕಿ ಇಂಥವು ಆವಾಗವಾಗ ದುರಸ್ತಿ ಮಾಡಿಸಿ ಜನರಿಗೆ ಅದರ ಲಾಭ ದೊರೆಯುವ ಹಂಗ ಗ್ರಾಮ ಪಂಚಾಯತಿಗೆ ನೆರವಾಗಬೇಕು. ಗ್ರಾಮ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಮಿತಿಯ ಸದಸ್ಯರು ಗ್ರಾಮದ ಜನರಿಗೆ ನೀರ ಮತ್ತು ಗ್ರಾಮದ ಸ್ವಚ್ಛತಾ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವುದು ಬಹಳ ಜರೂರಿ. ಕಲ್ಲಿಕಟ್ಟೆ ಗ್ರಾಮ ಇರುತ್ತೆ. ಆ ಕಲ್ಲಿಕಟ್ಟೆ ಗ್ರಾಮಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿರುವಂತಹ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಂದ್ರೆ ಅಲ್ಲಿರುವಂತಹ ಆ ಗ್ರಾಮಕ್ಕೆ ಚುನಾಯಿತ ಪ್ರತಿನಿಧಿ ಯಾರಿರ್ತಾರೆ ಆ ಗ್ರಾಮದಲ್ಲಿ ಅವರೇ ಅಲ್ಲಿಗೆ ಅಧ್ಯಕ್ಷರಾಗ್ತಾರೆ. ಅಲ್ಲಿ ಚುನಾಯಿತ ಪ್ರತಿನಿಧಿಗಳು ಒಬ್ಬರಿದ್ರೆ ಓಕೆ, 3 ಜನ 4 ಜನ ಕೊಡೋದು ಅಂದ್ರೆ ಆ ಒಂದು ಚುನಾಯಿತ ಪ್ರತಿನಿಧಿಗಳಲ್ಲಿ ಯಾರು ಸೀನಿಯಾರಿಟಿ ಅಂದ್ರೆ ಮಾಜಿ ಅಧ್ಯಕ್ಷರಾಗಿರೋದು ಅಥವಾ 3-4 ಸರಿ ಗೆದ್ದಿರೋದು ಆ ಥರ ಸೀನಿಯಾರಿಟಿ ನೋಡ್ಬಿಟ್ಟು ಅಂತ ಒಬ್ಬರನ್ನ ಅಧ್ಯಕ್ಷ ಮಾಡ್ಕೊಳ್ಳೋದು. ಉಪಾಧ್ಯಕ್ಷರಾಗಿ ಆ ಒಂದು ಚುನಾಯಿತ ಅಲ್ಲಿ ಇರ್ತಾರಲ್ಲ ಅವನ್ನೇ ಉಪಾಧ್ಯಕ್ಷರಾಗಿ ಮಾಡ್ಕೊಳ್ಳೋದು. ನೆಕ್ಸ್ಟ್ 3ನೇದಾಗಿ ಬರುವಂಥದ್ದೇ ಕಾರ್ಯದರ್ಶಿಗಳು. ಇಲ್ಲಿ ಪಂಚಾಯತಿಗೆ ಆಗಿರ್ತಕ್ಕಂಥ ಪಿಡಿಒಸರು ಅದೇ ರೀತಿಯಲ್ಲಿ ಎಲ್ಲಾ ಗ್ರಾಮಗಳು ಕೂಡ ಪಿಡಿಒಸರೇ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಅದೇ ರೀತಿಯಲ್ಲಿ ಇನ್ನು ಸದಸ್ಯರು ಎಷ್ಟು ಜನ ಆಗ್ತಾರೆ? 10 ಜನ ಆಗ್ತಾರೆ. 10 ಜನದಲ್ಲೂ ಕೂಡ SC ಬರ್ತಲ್ಲ ಅದರಲ್ಲೂ ಕೂಡ 20% ಅಂದ್ರೆ ಇಬ್ಬರು 10 ಜನದಲ್ಲಿ ಇಬ್ಬರನ್ನ ಆ ಗ್ರಾಮದಲ್ಲಿ ಇದ್ರು ಅಂದ್ರೆ ಅವ್ರನ್ನ ಇಬ್ಬರನ್ನ ತಗೋಬಹುದು. ಅದೊಂದು ಈ ತರ ಇರುತ್ತೆ ಸರಿನಾ. ಜೊತೆಗೆ ಈ ಒಂದು ಸಮಿತಿ ಕಾಲಾವಧಿ ಎಷ್ಟು ಇರ್ಬೇಕಾಗುತ್ತೆ? 30 ತಿಂಗಳು ಅಂದ್ರೆ 7.5 ವರ್ಷ. 7.5 ವರ್ಷ ಅಂತಂದ್ರೆ ನಿಮ್ಮ ಒಂದು ಆಲೂರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಕ್ಸಾಂಪಲ್ ಸಮಿತಿ ಅಂದ್ರೆ ಒಂದು ಪಂಚಾಯತ್ ಎಲೆಕ್ಷನ್ ಎಲ್ಲ ಆಗುತ್ತಲ್ಲ ಅವ್ರೊಂದು ಬಾಡಿ ಎಲ್ಲ ಆಗುತ್ತಲ್ಲ ಅದಾದ್ರೆ ಮುಂದಕ್ಕೆ ಅಲ್ಲಿಂದ 30 ತಿಂಗಳು ಅಲ್ಲಿವರೆಗೆ 30 ತಿಂಗಳವರೆಗೆ ಈ ಒಂದು ಸಮಿತಿ ರಚನೆಯಾಗಿ ಕಾರ್ಯನಿರ್ವಹಿಸ್ತದೆ. ಅದಾದ ಮತ್ತೆ 30 ತಿಂಗಳು ಆದ್ಮೇಲೆ ಬೇಕಾದ್ರೆ ಇಲ್ಲಿರುವಂತಹ ಸದಸ್ಯರು ಯಾರು ಚೇಂಜಸ್ ಆದ್ರೆ ಅಥವಾ ಸದಸ್ಯರು ಚೇಂಜಸ್ ಆದ್ರೆ ಅದನ್ನ ಮಾಡ್ಕೋಬಹುದು. ಇದರ ಕಾಲಾವಧಿ ಅಂತ ಹೇಳಿ 30 ತಿಂಗಳು. ಒಟ್ಟಿಗೆ ಇರುವಂತಹ ಸದಸ್ಯರು 10 ಜನ. 10 ಜನರಲ್ಲಿ ಅವರ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಮತ್ತೆ ಉಳಿದವರು ಆಶಾ ಅಂಗನವಾಡಿ ಮತ್ತೆ ವಾರ್ಡ್ ಮೆಂಬರ್ಗಳು ಎಲ್ಲ ಸೇರಿ ಒಟ್ಟು 10 ಜನ ನಾವು ಮಾಡ್ಕೊಳ್ತೀವಿ. ಇದು ಕಾರ್ಯನಿರ್ವಹಿಸಿದ ಏನಪ್ಪಾ ಅಂತಂದ್ರೆ ಮೇನ್ ಆಗಿ 4 ಉದ್ದೇಶ ಇಟ್ಕೊಂಡಿದೆ. 4 ಉದ್ದೇಶ ಯಾವುದು? ಮೊದಲನೇದಾಗಿ ಗ್ರಾಮದ ಸ್ವಚ್ಛತೆ, ಅದಾದ್ಮೇಲೆ ಗ್ರಾಮದ ನೈರ್ಮಲೀಕರಣ, ಮತ್ತೆ ಚರಂಡಿ ವ್ಯವಸ್ಥೆ ಹಾಗೂ ಗ್ರಾಮ ಪ್ರತಿಯೊಂದು ಗ್ರಾಮಗಳು ಇರ್ತಾವಲ್ಲ ಆ ಗ್ರಾಮದಲ್ಲಿ ಕಂಡು ಬರುವಂತಹ ಕುಡಿಯ ನೀರಿನ ವ್ಯವಸ್ಥೆ. ಈ 4 ಉದ್ದೇಶವನ್ನು ಇಟ್ಕೊಂಡಂತಹ ನೀರು ಮತ್ತೆ ನೈರ್ಮಲ್ಯ ಸಮಿತಿ ಆ ಗ್ರಾಮದಲ್ಲಿ ಒಂದು ಸಮಿತಿ ಇರುತ್ತೆ. ಮೊದಲನೇದಾಗಿ ಗ್ರಾಮದ ಸ್ವಚ್ಛತೆ. ಗ್ರಾಮದ ಸ್ವಚ್ಛತೆ ಅಂದ್ರೆ ಏನ್ ನೋಡ್ಬೋದು ನಾವು? ಅದೇ ತರನಾಗಿ ಇವಾಗ ನಮ್ಮ ಗ್ರಾಮದಲ್ಲಿ ಏನಪ್ಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವಾಗ ಪ್ರತಿ ಮನೆಯಲ್ಲೂ ಕೂಡ ಕಸ ಕಡಿ ಇರುತ್ತೆ, ಬೆಳೆ ಕಸ ಕಡಿ ತೆಗಿತಾರೆ. ತೆಗೆದೇನ್ ಮಾಡ್ತಾರೆ?
ನಿಮ್ಗೆ ಗೊತ್ತು ಮೇಡಮ್ ನನಗೆ ಚರಂಡಿ ಮಾಡೋದೇ ಚರಂಡಿ ಅದ್ಬಿಟ್ರೆ ಅಕ್ಕಪಕ್ಕ ಯಾವ್ದಾದ್ರು ಖಾಲಿ ಸೈಟ್ ಇತ್ತು ಅಂದ್ರೆ ಖಾಲಿ ಸೈಟ್ ಆಗ್ತದೆ. ಅಂತ ಸಂದರ್ಭದಲ್ಲಿ ನೀವು ಸಮಿತಿಯ ಸದಸ್ಯರಾಗಿ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಎಕ್ಸಾಂಪಲ್ ಇವಾಗ ಆಫೀಸರ್ ಇರ್ತೀರಾ, ಮನೆ ಮನೆ ಭೇಟಿ ನೀಡ್ತಾ ಇರ್ತೀರಾ, ಅಂಗಡಿಯವರು ಕೂಡ ನಮ್ಮ ಬಾಂಟಿ ಬಂದು ನೋಡಕ್ಕೆ ನೀವು ಹೋಗ್ತಾ ಇರ್ತೀರಾ. ಜೊತೆಗೆ ಮಹಿಳಾ ಸ್ವಸಹಾಯ ಸಂಘರು ಕೂಡ ನೀವು ಸಂಘ ಮಾಡಕ್ಕೆ ಅಥವಾ ಲೋನ್ ಸಂಬಂಧಪಟ್ಟ ವಿಚಾರವಾಗಿ ಭೇಟಿ ಮಾಡ್ತೀರಾ. ವಾಟರ್ ಮ್ಯಾನ್ ಅವರು ನೀರು ಬಿಡೋದ್ರಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ಅವ್ರು ಕೂಡ ಭೇಟಿ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಅಂಥದ್ದೇನಾದ್ರು ನಿಮ್ಮ ಕಣ್ಣಿಗೆ ಬಿತ್ತು ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂತವ್ರಿಗೆ ಹೇಳ್ಬೇಕು. ಯಾವ ತರ ಹೇಳ್ಬೇಕು ಅಂತಂದ್ರೆ ಇವಾಗ ಬೇಸಿಗೆ ಟೈಮಲ್ಲಿ ಅದರಿಂದ ನಮ್ಗೆ ಏನಾಗುತ್ತಾರೆ ಸೊಳ್ಳೆನೊಳ ಕಾಟ ಜಾಸ್ತಿ ಆಗುತ್ತೆ. ಈ ತರ ಸಮಸ್ಯೆ ಕಂಡುಬರುತ್ತೆ. ಇಂಥದ್ದು ನೀವೇನ್ ಮಾಡ್ಬೇಕು ಅವ್ರಿಗೆ ತಿಳಿ ಹೇಳ್ಬೇಕು. ಆ ತರ ಅವ್ರಿಗೆ ತಿಳಿಯೋದ್ರ ಮುಖಾಂತರ ಹೇಳಿದ್ರೆ ಕೇಳ್ತಾರೊಬ್ರು ಕೇಳಲ್ಲ. ಅವ್ರು ವಿಡಿಯೋದ ತೋರಿಸ್ಕೊಡ್ತೀನಿ. ಕೇಳಲ್ಲ ಅಂತವ್ರಿಗೆ ನೀವು ಪಂಚಾಯತಿ ಕಡೆಯಿಂದ ನೋಟಿಸ್ ಕೊಡ್ಬೋದು. ಜೊತೆಗೆ ನಿಮ್ಮ ಸಮಿತಿಯವರು ನೀವೊಂದು 3 ತಿಂಗಳು ಒಂದ್ಸರಿ ಇದನ್ನ ತಲೆಯಿಂದ ಮೀಟಿಂಗ್ ಮಾಡ್ಬೇಕು. ಆ ಮೀಟಿಂಗ್ ಅಲ್ಲಿ ಇಂಥವ್ರ ಮನೆ ಹತ್ರ ಈ ತರ ಕಸ ಆಗ್ತಾ ಇದಾರೆ, ಎಲ್ಲರೂ ಸೇರಿ ಈ ತರ ಒಂದ್ ಕಡೆ ಇದು ಮಾಡ್ತಾ ಇದಾರೆ ಅಂತ ಕಂಡು ಬಂದಾಗ ಅವ್ರಿಗೆ ನೀವು ದಂಡನೂ ಕೂಡ ಈ ಸಮಿತಿಯವರು ಅದನ್ನ ಹಾಕೋಕೆ ಒಂದು ಅವಕಾಶ ಇರುತ್ತೆ. ಸರಿನಾ? ಅದಕ್ಕೆ ಈ ಒಂದು ಗ್ರಾಮದ ಸದಸ್ಯ ಸಂಬಂಧಪಟ್ಟಿಗೆ ನೀವು ಆ ಗ್ರಾಮದಲ್ಲಿ ಕಂಡು ಬಂತು ಅಂದ್ರೆ ಆ ಒಂದು ಅದನ್ನ ಲೀಸ್ಟ್ ಮಾಡ್ಕೊಂಡು 3 ತಿಂಗಳು ಅಂತ ಆಗುತ್ತಲ್ಲ ಮೀಟಿಂಗು, ಅಂತ ಟೈಮಲ್ಲಿ ನೀವು ಅವ್ರಿಗೆ ಇದನ್ನ ಚರ್ಚೆ ಮಾಡಿ ಅವ್ರಿಗೆ ಏನು ಆಸನ ತಗೋಬೇಕು ಅನ್ನೋದನ್ನ ಇದು ಮಾಡ್ಕೋಬಹುದು.